ಬರೀ ಹೆಣ್ಮಕ್ಳು ಸ್ಟೇ ಆಗ್ತಾ ಇದ್ದ ಹಾಸ್ಟೆಲ್ ಪರಿಸ್ಥಿತಿ ಮಾತ್ರ ಅಲ್ಲ, ಗಂಡು ಮಕ್ಕಳು ಉಳ್ಕೊಳ್ತಾ ಇದ್ದ ಹಾಸ್ಟೆಲ್ನಲ್ಲೂ ಕೂಡ ಅದೇ ರೀತಿಯ ಅಧ್ವಾನ ಇದೆ. ಅದ್ರ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ತಾ ಹೋಗೋಣ. ಮತ್ತೊಂದು ಹಾಸ್ಟೆಲ್ನ ಅಧ್ವಾನ ಬಟಾಬೈಲು. ಈಗ ಬಾಯ್ಸ್ ಹಾಸ್ಟೆಲ್ನಲ್ಲೂ ಅವ್ಯವಸ್ಥೆ. ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯ ಬಿಎಂಸಿಆರ್ಐ ಬಾಲಕಿಯರ ಹಾಸ್ಟೆಲ್ನ 47 ವಿದ್ಯಾರ್ಥಿನಿಯರು ಅಸ್ವಸ್ಥರಾಗಿ ಆಸ್ಪತ್ರೆಗೆ ಸೇರಿದ ಬೆನ್ನಲ್ಲೇ ಮತ್ತೊಂದು ಅವ್ಯವಸ್ಥೆ ಬಟಾಬೈಲಾಗಿದೆ. ಬಿಎಂಸಿಆರ್ಐನ ತುಂಗಾ ಬಾಯ್ಸ್ ಹಾಸ್ಟೆಲ್ ಸ್ಥಿತಿಯು ಸ್ವಚ್ಛತೆ ಇಲ್ಲದೆ ಅಧ್ವಾನಗೊಂಡಿದೆ. ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಕಿಚನ್ನ ಸ್ಥಿತಿಯಂತೂ ಹೇಳುವಂತೆ ಇಲ್ಲ. ರೋಗಿಗಳ ಆರೋಗ್ಯವನ್ನು ಪರಿಶೀಲನೆ ಮಾಡುವಂತಹ ವೈದ್ಯಕೀಯ ವಿದ್ಯಾರ್ಥಿಗಳ ಆರೋಗ್ಯ ಸ್ಥಿತಿಯೇ ಅಧ್ವಾನ ಆಗ್ತಾ ಇದೆ. ಸದ್ಯ ನಾನು ಬೆಂಗಳೂರು ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ತುಂಗಾ ಹಾಸ್ಟೆಲ್ ಬಳಿ ಇದ್ದೇನೆ. ಸೊ ಇಲ್ಲಿ ಕೂಡ ಯಾವುದೇ ರೀತಿಯ ಸುರಕ್ಷತೆ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ವಿದ್ಯಾರ್ಥಿಗಳು ಸಂಬಂಧಪಟ್ಟಂತಹ ವಾರ್ಡನ್ಗೆ, ಸಬ್ ವಾರ್ಡನ್ಗೆ ದೂರನ್ನು ಕೊಟ್ಟರೂ ಕೂಡ ಯಾವುದೂ ಕೂಡ ಪ್ರಯೋಜನ ಆಗಿಲ್ಲ. ಶುದ್ಧ ಕುಡಿಯುವ ನೀರು ಸಿಗ್ತಾ ಇಲ್ಲ, ಜೊತೆಗೆ ಕಿಚನ್ನ ವ್ಯವಸ್ಥೆ ಕ್ಲೀನಿಂಗ್ ಆಗಿಲ್ಲ. ಶೌಚಾಲಯಗಳಂತರೂ ಹೇಳ್ತಿರ್ದು ಅಷ್ಟರ ಮಟ್ಟಿಗೆ ಗಬ್ಬೆದ್ದು ನಾರ್ತಾ ಇದೆ. ಸೊ ಅಷ್ಟರ ಮಟ್ಟಿಗೆ ಅಧ್ವಾನಗೊಂಡಿದ್ದರೂ ಕೂಡ ಊಟವನ್ನು ಕ್ವಾಲಿಟಿಯಾಗಿ ಕೊಡಬೇಕು ಅನ್ನುವಂತಹ ಯಾವ ಪ್ರಜ್ಞೆಯೂ ಕೂಡ ಸಂಬಂಧಪಟ್ಟಂತಹ ವಾರ್ಡನ್ಗಳಿಗೆ ಇಲ್ಲ. ಹೇಗಿದೆ ಸರ್ ಸಿಚುವೇಶನ್? ನಮ್ಮ ಹಾಸ್ಟೆಲ್ ಏನಿಲ್ಲ, ಗರ್ಲ್ಸ್ ಹಾಸ್ಟೆಲ್ಲೇ ಅದು ಔಟ್ಬ್ರೇಕ್ ಆಗಿತ್ತು. ನಾವು ನಮ್ಮದು ಕ್ಯಾನ್ ನೀರಲ್ಲ, ಇನ್ನು ನಮ್ಗೆ ಫಿಲ್ಟರ್ ಆಲ್ರೆಡಿ ಬಂದಾಗಿದೆ. ನಮ್ಮ ಕ್ಯಾನ್ಸ್ ಬರುತ್ತೆ. ಫಿಲ್ಟರ್ ನೀರಿಲ್ವಾ? ಇಲ್ಲ, ಅಂದರೆ ಸಣ್ಣದು ಹಾಕಿದ್ದಾರೆ, ಗ್ರೌಂಡ್ ಫ್ಲೋರ್ಗೆ ಆಗುತ್ತೆ ಅದು. ನಾವು ಕ್ಯಾನ್ಸ್ ತೊಗೊಳ್ತೀವಿ. ಸಹಜವಾಗಿ ಆಗಾಗ ಕ್ಲೀನಿಂಗನ್ನು ಮಾಡ್ತಾರೆ, ಆದರೆ ಪರಿಪೂರ್ಣವಾಗಿ ಅದು ಇಲ್ಲ. ಹಳೆಯ ಕಟ್ಟಡ ಆಗಿರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಸ್ವಚ್ಛತೆಯನ್ನು ಸರಿಯಾದಂತಹ ಸಮಯಕ್ಕೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ಕೂಡ ವಿದ್ಯಾರ್ಥಿಗಳ ಅಭಿಪ್ರಾಯ. 291 ವಿದ್ಯಾರ್ಥಿಗಳಿರೋ ಈ ಹಾಸ್ಟೆಲ್ನಲ್ಲಿ ಫಿಲ್ಟರ್ ನೀರೇ ಸಿಗ್ತಿಲ್ಲ. ವಿದ್ಯಾರ್ಥಿನಿಯರ ಹಾಸ್ಟೆಲ್ನಲ್ಲಿ ಘಟನೆ ಸಂಭವಿಸಿದ ಬಳಿಕ ಎಚ್ಚೆತ್ತುಕೊಂಡು 2 ದಿನದ ಹಿಂದೆ ಆರ್ಒ ಪ್ಲಾಂಟ್ ಅಳವಡಿಸಲಾಗಿದೆ. ಆದರೆ ಶುದ್ಧ ನೀರು ಕೇವಲ 1 ಫ್ಲೋರ್ಗೆ ಮಾತ್ರ ಪೂರೈಕೆ ಆಗ್ತಿದೆ. ಉಳಿದೆಲ್ಲ ಕಡೆ ಗಲೀಜು ನೀರೇ ಪೂರೈಕೆ ಆಗ್ತಿದೆ. ಜೊತೆಗೆ ಅಲ್ಲಲ್ಲಿ ಕಸದ ರಾಶಿ ಬಿದ್ದಿದ್ದು ಆಗಾಗ ಊಟದಲ್ಲಿ ಹುಳಗಳು ಪತ್ತೆಯಾಗ್ತಿವೆ ಅಂತ ವಿದ್ಯಾರ್ಥಿಗಳು ಆರೋಪಿಸ್ತಾ ಇದ್ದಾರೆ. ಇನ್ನು ಈ ಸಮಸ್ಯೆ ಬಗ್ಗೆ ವಿದ್ಯಾರ್ಥಿಗಳು ಮೇಲಾಧಿಕಾರಿಗಳ ಗಮನಕ್ಕೆ ತಂದ್ರು ಡೋಂಟ್ ಕೇರ್ ಅಂತಿದ್ದಾರೆ. ಅದೇನೇ ಆಗ್ಲಿ, ವಿದ್ಯಾರ್ಥಿನಿಯರ ಹಾಸ್ಟೆಲ್ನಲ್ಲಿ ಆದಂತಹ ಘಟನೆಗಳು ಮರುಕಳಿಸದಂತೆ ಸಂಬಂಧಪಟ್ಟವರು ಎಚ್ಚೆತ್ತುಕೊಳ್ಬೇಕಾಗಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.